ಆಯ್ತು ಅವ್ನಿಗೆ ಏನಂತಂದರೆ ಓಡ್ಬೇಕು ಇವಾಗ ಅವನು ಕೆಳಗೆ. ಬಂದಿದ್ವಲ್ಲ ಲಾಸ್ಟ್ ಟೈಮು. ಓಕೆ, ಸೊ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ, ಒಂದು ಕಾಮನ್ ವುಲ್ಫ್ ಸ್ನೇಕನ್ನು ರೆಸ್ಕ್ಯೂ ಮಾಡಿದ್ವಿ ಒಂದು ಲೊಕೇಶನಲ್ಲಿ. ಎನಿವೆ ಹೋಗ್ಬಿಡೋಣ ಬೇಗ, ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಓಕೆ, ಹಾಂ ವುಲ್ಫ್ ಸ್ನೇಕ್ ಸಿಕ್ಕಿತ್ತು. ಅವಾಗ ಇನ್ನೂ ಗೋಡೆ ಹೊಡಿತಾ ಇದ್ರಿ ಅನ್ಸತ್ತಲ್ವಾ, ಡೆಮಾಲಿಷ್ ಮಾಡ್ತಾ ಇದ್ರಿ. ನಾನೇ ಮಾಡ್ತಾ ಇದ್ದೀನಾ? ಸಾರಿ, ಪ್ರೆಸ್ ಆಗ್ಬಿಡ್ತು ಅನ್ಸುತ್ತೆ. ಎಲ್ಲಿದೆ ಮ್ಯಾಮ್ ಇವಾಗ? किधर है? नमस्ते. बाहर नहीं गया है ना? ಇಲ್ಲಿ ಅಲ್ಲಿ ಒಳಗೆ ಹೋಗಿದೆ, ಬಟ್ ಅದು ಹಿಂದೆ ಕಲ್ಲಿಂದ ಸೇರ್ಕೊಂಡಿರುತ್ತದು. ಈ ಕಲ್ಗಳು ತೆಗ್ಸಿ ಅವ್ರ ಕೈಲಿ, ಯಾಕೆಂದರೆ ಅದು ಇಲ್ಲಿಂದ ಹೋಗಿ ಇದ್ರೊಳಗೆ ಸೇರ್ಕೊಂಡ್ಬಿಟ್ರೆ ಇದು ದೊಡ್ಡ ತಲೆನೋವು. ಸೊ ಇಲ್ಲಿ ಒಂಚೂರು ಗ್ಯಾಪ್ ಇದ್ದರೆ ಇಲ್ಲಾಂದ್ರೆ ಹೋಗುತ್ತಾ ಅಂತ ಗೊತ್ತಾಗುತ್ತೆ ಅವಾಗ. ಭಯ ये पत्थर जो है इसको निकाल दो भैया, मैं इसको निकालूंगा. ಇರಲಿ ಪರವಾಗಿಲ್ಲ. ಈ ಗೇಟ್ ಬೀಗ ಯಾವುದಕ್ಕೂ ತೆಗ್ಸಿರಿ. ಇದು ಇನ್ ಕೇಸ್ ಇಲ್ಲಿಂದ ಹೊಟ್ಟೋದ್ರೆ ರೆಸ್ಕ್ಯೂ ಓಡೋಗಿ ಎತ್ಕೊಳ್ಳೋಕೆ ಬೇಕಾಗುತ್ತೆ. ದೊಡ್ಡದಾ? कितना बड़ा है? पूरा नहीं देखा कितना बड़ा है. ಸಿಕ್ತು. ಇಟ್ಸ್ ಓಕೆ. ಬಮ್ಮ ಒಳಗೆ ಹೋಗ್ಬೇಡ ಬಲ್ಲಿ. ಎಸ್, ಕೇರೆ ಹಾವು, ರ್ಯಾಟ್ ಸ್ನೇಕ್, ನಥಿಂಗ್ ಟು ವರಿ. ಏನು ಪ್ರಾಬ್ಲಮ್ ಇಲ್ಲ, ಇಲ್ಲೇ ಓಡಾಡ್ಕೊಂಡಿರಲಿ ಬಿಡಿ. ಸುಮ್ಮನಿರೋ, ಕಾಮಾಗಿರೋ, ರಿಲ್ಯಾಕ್ಸ್ ಆಗಿರೋ. ಆಯ್ತು. ಅವ್ನಿಗೇನಂತಂದರೆ ಓಡ್ಬೇಕು ಇವಾಗ ಅವನು ಕೆಳಗೆ. ಫೀಮೇಲ್ ಇದು. ಇಲ್ಲಮ್ಮ, ಅದರದಲ್ಲ. ಲಾಸ್ಟ್ ಟೈಮ್ ಸಿಕ್ಕಿದ್ದು ವುಲ್ಫ್ ಸ್ನೇಕ್ ಅಂತ. ಕಚ್ಚಬಾರ್ದು. ಓಕೆ. ಈಗ ನೋಮ್ಮ, ರಿಲ್ಯಾಕ್ಸ್. ಒಂದು ಬಕೆಟಲ್ಲಿ ನೀರು ಸಿಗುತ್ತಾ? ಕಚ್ಚುತ್ತೆ ಇವಾಗ ಅದು. ಅದು ಪಾಪ ಅದಕ್ಕೆ ಹೋಗಬೇಕು, ಬಟ್ ಏನು ಮಾಡೋದು. ಕೇರೆ ಹಾವಮ್ಮ, ರ್ಯಾಟ್ ಸ್ನೇಕ್. ಬಾಲ್ದಲ್ಲಿ ನೋಡಿ, ಇದು ಫಾಸ್ಟ್ ಮೂವಿಂಗ್ ಸ್ನೇಕ್ ಸರ್ ಇದು. ಸೊ ಅಲ್ಲಿ ಇಲ್ಲಿ ಒದ್ದಾಡ್ತಾ ಇದೆ ಹೋಗೋದಕ್ಕೆ. ಸೊ ಅವಾಗ ಏನಾಗುತ್ತೆ, ಆ ಥರ ಸಿಚುವೇಶನಲ್ಲಿ ಬಾಲ್ದಲ್ಲಿ ಹಿಂಗೆ ಹೊಡೆದಂಗೆ ಆಗುತ್ತೆ ಅಷ್ಟೇ. ಸೊ ವಿಷ ಹಲ್ಲಲ್ಲೂ ಇರಲ್ಲ, ಬಾಲ್ದಲ್ಲೂ ಇರಲ್ಲಮ್ಮ ಈ ಹಾವಿಗೆ. ವಿಷ ಇಲ್ಲಮ್ಮ, ಬಾಲ್ದಲ್ಲಿ ವಿಷ ಇದೆ ಅಂತ ಹೇಳ್ತಾರೆ. ಏನಕ್ಕೆ ಹಂಗೆ ಅನ್ನೋದು ಅಂತಂದರೆ, ಈ ಹಾವು ಗಾಬರಿ ಆದಾಗ ಏನು ಮಾಡುತ್ತೆ, ಯೂರಿನೇಟ್ ಅಥವಾ ಎಕ್ಸ್ಕ್ರೀಟ್ ಮಾಡುತ್ತೆ. ಸೊ ಅದು ಮಾಡಿದಾಗ ಏನು ಅನಿಸುತ್ತೆ, ವಿಷ ಬಿಟ್ಬಿಟ್ಟಿದೆ ಬಾಲ್ದಿಂದ ಅಂತ ಅನಿಸುತ್ತೆ. ಬಟ್ ಅದು ವಿಷ ಬಾಲ್ದಲ್ಲೂ ಇಲ್ಲ, ಹಲ್ಲಲ್ಲೂ ಇಲ್ಲ. ಯಾವ ಕಚ್ಚಿದ್ರೂ ಕೂಡ ಏನಾಗೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇವನು. ನೋಡೋಕ್ಕೆ ಏನು ಕಷ್ಟ ಹೇಳಿ? ಏನಿಲ್ಲ, ಸಿರ್ಫ್ ಆದಾ ಚಾಹಿಯೆ, ಆದಾ. ಒಂದು ಮಂತ್ ಆಯ್ತಾ, ಒಂದು ಊರಲ್ಲಿ ಹೌದಾ? ನಿಮ್ಮ ಅಜ್ಜಿನ ಹಾವು ಕಚ್ಚಿ ಹೋಗ್ಬಿಟ್ರಾ? ಹೌದಾ? ಕಚ್ಚಿರೋ ಭಾಗ ಉರಿ, ಊತ, ಹೊಟ್ಟೆ ನೋವು, ವಾಂತಿ, ಕಣ್ಮಂಜಾಗೋದು. ಹಾಂ, ಇಲಿ ಕಚ್ಚಿದೆ ಅಂತ ಅನ್ಕೊಂಡಿದ್ರು ಅವರು. ಮಲಗಿರ್ಬೇಕಾರಾಗಿರೋದಾ? ಬೆಲ್ಲ ಅಂದರೆ ಇಲ್ಲಿ ಮನೆ ಒಳಗೆ, ಅಡುಗೆ ಮನೆಯಲ್ಲಿ? ಹಾಂ, ಹಾವು ಬಿಲ ಮಾಡ್ಕೊಂಡು ಬಂದಿರಲ್ಲ, ಇಲಿ ಬಿದ್ದಲ್ಲಿ ಹಾವು ವಾಸ ಮಾಡುತ್ತೆ. ಹಾಂ, ಓಕೆ. ಅವ್ರಿಗೆ ಹಾವು ಕಚ್ಚಿರೋದು ಗೊತ್ತಾಗಿಲ್ವಾ?
ಆಮೇಲೆ ಹಾವು ಸಿಗಲಿಲ್ಲ ಅದು. ಇಲ್ಲ ಸಿಕ್ಕಿಲ್ಲ. ಈಗ ಜಸ್ಟ್ 1.5 ಓಕೆ. months ಆಯ್ತು ಅಷ್ಟೇ. ಬಟ್ ಹಾವು ಕಚ್ಚಿದ್ದು ಅಂತ ಹೆಂಗೆ ಪ್ರೂವ್ ಆಯ್ತು ಅವ್ರಿಗೆ? ನಾನೇ ನೋಡವ್ರೆ ಅವನ ಓ, ಅಲ್ಲಿ ತಂಗ ಗೊತ್ತಾಗಿಲ್ಲ. ಹೋಗೋರೆ ಅದು ಇಲ್ಲ ವಿಶಾಲ ಆಗ್ಬಿಟ್ಟೈತೆ. ಮೋಸ್ಟ್ಲಿ ಯಾವುದು ನಾಗರ ಹಾವೇ ಇರಬೇಕಮ್ಮ.